ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಈ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಹೇಳಿ ಕೋರ್ಟ್ ಇದೀಗ ಆದೇಶವನ್ನ ಮಾಡಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಬಹುತೇಕ ಕುತ್ತು ಬರೋದು ಈಗ ಖಂಡಿತ ಸಾಧ್ಯ ಇದೆ. ಕಾರಣ ಈಗಾಗಲೇ ಈ ಪ್ರಕರಣದಲ್ಲಿ ದೋಷಿ ಅಂತ ಹೇಳಲಾಗಿದೆ. ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ಕೋರ್ಟ್ನಲ್ಲಿ ಇದೀಗ ವಿನಯ್ ಕುಲಕರ್ಣಿ ಹಾಗೆಯೇ ಇತರೆ ಆರೋಪಿಗಳು ಕೂಡ ಇದ್ದಾರೆ. ಇಮಿಡಿಯೇಟ್ ಆಗಿ ಅವರನ್ನ ವಶಕ್ಕೆ ಪಡಿಬೇಕು, ಕಸ್ಟಡಿಗೆ ಪಡ್ಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಕೋರ್ಟ್ ಈಗಾಗಲೇ ಕೊಟ್ಟಿದೆ. ಈ ಪ್ರಕರಣ ನಡೆದು 10 ವರ್ಷ ಯಾಕಂತ ಹೇಳಿದ್ರೆ 2016ರ ಜೂನ್ನಲ್ಲಿ ನಡೆದಂತಹ ಪ್ರಕರಣ. ಆ ನಂತರ ತನಿಖೆಗಳಾಯಿತು. ಆ ನಂತರ ಮತ್ತೆ ಅವರ ಕುಟುಂಬಸ್ಥರು 2019ರಲ್ಲಿ ಸಿಬಿಐಗೆ ತನಿಖೆಗೆ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಿಬಿಐಗೆ ಕೊಟ್ಟ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಇದರಲ್ಲಿ ಆರೋಪಿ ಅಂತ ಹೇಳಿ ಅವರನ್ನ ವಶಕ್ಕೆ ಪಡೆದು ಬಂಧನಕ್ಕೂ ಒಳಪಡಿಸಲಾಯಿತು. ಆದರೆ ಈ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿರುವಂತಹ ವಿನಯ್ ಕುಲಕರ್ಣಿ ಇದೀಗ ಮತ್ತೆ ಜೈಲು ಪಾಲು. ಈ ವಿಚಾರವನ್ನ ತಿಳಿದು ದೋಷಿ ಅಥವಾ ಅಪರಾಧಿ ಅಂತ ಕೋರ್ಟ್ ಏನು ತೀರ್ಪನ್ನ ಕೊಟ್ಟು ಆ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಕೋರ್ಟ್ನಲ್ಲೇ ಕಣ್ಣೀರು ಹಾಕಿರುವ ಘಟನೆ ನಡೆದಿದೆ. ಈ ಪ್ರಕರಣದಲ್ಲಿ ಇದೀಗ 19 ಆರೋಪಿಗಳು ಕೂಡ ಈಗ ದೋಷಿ ಅಥವಾ ಇದರಲ್ಲಿ ಅಪರಾಧಿಗಳು ಅಂತ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ. ಆದರೆ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದನ್ನ ನಾಳೆ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಆ ನಂತರವೇ ಉಳಿದ ಕಾನೂನಿನ ಹೋರಾಟ ಮಾಡೋದಕ್ಕೆ ಸಾಧ್ಯ ಇರೋದು. ಈಗ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಬಹುತೇಕ ಕುತ್ತು ಬಂದಿದೆ. ಕಾರಣ ಈಗಾಗಲೇ ಈ ಪ್ರಕರಣದಲ್ಲಿ ದೋಷಿ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ತೀರ್ಪು ಕೂಡ ಬಂದಿದೆ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ತೀರ್ಪು ಬಂದಿರೋದು. ಈ ತೀರ್ಪು ಮುಂದಿನ ಹಂತಗಳಲ್ಲಿ ಕೋರ್ಟ್ಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಆ ಒಂದು ತೀರ್ಪಿಗೆ ಯಾವ ರೀತಿಯಾಗಿ ಮನ್ನಣೆ ಸಿಗುತ್ತೆ, ಅಥವಾ ಕೆಲವು ಕೋರ್ಟ್ಗಳು ನಾವು ಗಮನಿಸಿದ್ವಿ ಕೆಳ ಹಂತದ ನ್ಯಾಯಾಲಯಗಳು ಕೊಟ್ಟಂತಹ ತೀರ್ಪನ್ನೇ ಮತ್ತೆ ಪುರಸ್ಕರಿಸಿರುವುದನ್ನೂ ನೋಡಿದ್ದೀವಿ. ಕೆಲವು ಕಡೆಗಳಲ್ಲಿ ಇಲ್ಲ ಅನ್ನೋದನ್ನ ತೀರ್ಪುಗಳು ಬಂದಿರೋದು ನೋಡಿದ್ದೀವಿ. ಆದರೆ ಇದೀಗ ಈ ಪ್ರಕರಣದಲ್ಲಿ ಬಹಳ ಕುತೂಹಲ ಇತ್ತು, ಆತಂಕ ಸಹಜವಾಗಿ ಈ ಆರೋಪಿಗಳಿಗೆ ಇತ್ತು. ಏನಾಗಬಹುದಪ್ಪ ಅಂತ ಹೇಳಿ. ಯಾಕಂದ್ರೆ ಬರೋಬ್ಬರಿ 113 ಸಾಕ್ಷಿಗಳು ಇದರಲ್ಲಿ ಸಾಕ್ಷ್ಯವನ್ನ ಹೇಳಿದ್ದಂಥದ್ದು. ಈಗ ಆ ಚಾರ್ಜ್ ಶೀಟ್ನಲ್ಲಿ ಅನೇಕರ ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು. ಇದೊಂದು ನಾನು ಈಗಲೇ ಬೆಳಗ್ಗೆನೇ ಹೇಳಿದ್ದೆ, ಈ ಒಂದು ಹೋರಾಟದಲ್ಲಿ ನಾವು ಗೆಲ್ತೇವೆ. ಇದು ಯಾರ್ಯಾರು ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರು, ಅವರ ಧ್ವನಿ ಹತ್ತಿಕ್ಕುವಂಥ ಕೆಲಸವೇನು ಮಾಡಿದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಅನ್ನೋದನ್ನು ಇವತ್ತು ಮಾನ್ಯ ನ್ಯಾಯಾಲಯ ತೋರಿಸಿಕೊಟ್ಟಿದೆ. ಯಾರು ಶಕ್ತಿಯಿಂದ, ಹಣಬಲದಿಂದ, ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದರೂ ಸಹ ಅದನ್ನು ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸ್ಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ಪನ್ನು ಮಾಡಕ್ಕೆ ಹೋಗಿದ್ರು ಅವರೆಲ್ಲರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿದ್ದು ತಪ್ಪು ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇವತ್ತು 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ. ಎರಡು ಜನರಿಗೆ ಅಕ್ಯೂಟಲ್ ಆಗಿದ್ದಾರೆ. ಅದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಬಹಳಷ್ಟು ಸಾಕ್ಷಿಗಳಿದಾವೆ, ಅದು ನಾಳೆ ಗೊತ್ತಾಗುತ್ತೆ ಸರ್. ಅದು ಮತ್ತೆ ಇವತ್ತು ಬರೀ ಅವರು ಅಪರಾಧಿಗಳು ಹೌದಾ ಅಲ್ಲೋ ಅನ್ನೋದನ್ನ ಅಷ್ಟೇ ಮಾತ್ರ ಕೋರ್ಟ್ ಹೇಳಿದೆ. ಅವರು ಎಲ್ಲರೂ ಅಪರಾಧಿಗಳಂತ ಹೇಳಿದ್ದಾರೆ. ಕೊಲೆ ಪ್ರಕರಣಗಳಲ್ಲಿ ಯೂಶುವಲಿ ಆಗಿ 14 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗೋದಿಲ್ಲ. ಆದರೂ ನಾಳೆ ನೋಡಬೇಕು, 10 ವರ್ಷ ಮೇಲ್ಪಟ್ಟು 14 ವರ್ಷದ ಒಳಗಡೆ ಶಿಕ್ಷೆ ಆಗಬಹುದು ಅಂತ ನಮಗಿದೆ. ನಾವು ಬಯಸ್ತೇವೆ ಇಂಥ ಒಂದು ಹೀನ ಕೃತ್ಯ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಬಯಸ್ತೇವೆ. ನಾಳೆ ಕೋರ್ಟ್ ಏನು ಡಿಸಿಷನ್ ತಗೊಳ್ತೇವೆ ನೋಡೋಣ. ತಾವೇ ಕೂಡ ತಮ್ಮ ಮಾಧ್ಯಮದಲ್ಲಿ ಅದನ್ನೆಲ್ಲವೂ ಕೂಡ ತಾವು ತೋರಿಸಿದ್ದೀರಿ. ಸಾಕ್ಷಿಗಳ ಮೇಲೆ ಯಾವ ಥರ ಪ್ರಭಾವ ಬೀರಿದ್ರಿಂದಾಗಿ ಯಾರ್ಯಾರು ಬೇಲ್ಗಳು ಕ್ಯಾನ್ಸಲ್ ಆಯಿತು. ಅದರಲ್ಲಿ ನೋಡ್ಬೋದು ವಿನಯ್ ಕುಲಕರ್ಣಿ ಅವರು, ಅವ್ರ ಮಾವ ಚಂದ್ರಶೇಖರ್ ಇಂಡಿ ಅವರು, ಆರೋಪಿ ನಂಬರ್ 9 ಅಶ್ವಥ್ರವರು, ಇವರೆಲ್ಲರ ಬೇಲ್ ಕ್ಯಾನ್ಸಲ್ ಆಯಿತು, ಜೈಲಿಗೆ ಹೋದರು, ಮತ್ತೆ ಬೇಲ್ ತೊಗೊಂಡು ವಾಪಸ್ ಬಂದರು. ತಮ್ಮ ಮಾಧ್ಯಮಗಳಲ್ಲೇ ಎಲ್ಲ ತೋರಿಸಿದ್ದೀರಿ. ಸೊ ಇದರಲ್ಲಿ ಎಲ್ಲ ಡ್ರಾಮಾಗಳು ಕೂಡ ಆಗಿದೆ. ಈ ಒಂದು ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನು ಹತ್ತಿಕ್ಕುವ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಾಗಿ ಮೆರಿಬೇಕು ಅಂತ ಯಾರು ಹೊರಟಿದ್ರು ಅವರೆಲ್ಲರಿಗೂ ಕೂಡ ಇವತ್ತು ಕಾನೂನಿನ ಮೂಲಕ ಉತ್ತರ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಹಿನ್ನೆಲೆ ವಿನಯ್ ಕುಲಕರ್ಣಿ ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ಅಂದ್ರೆ ಈಗ ತೀರ್ಪು ಬಂದಿದೆಯಲ್ಲ, ಅವರು ದೋಷಿ ಅಂತ ಹೇಳಿ ವಿನಯ್ ಕುಲಕರ್ಣಿ ಹಾಗೆಯೇ ಮಕ್ಕಳು ಇವತ್ತು ಕೋರ್ಟ್ಗೆ ಬಂದಿದ್ರು. ಮಕ್ಕಳ ಜೊತೆಗೇನೆ ವಿನಯ್ ಕುಲಕರ್ಣಿ ಇವತ್ತು ಕೋರ್ಟ್ನಲ್ಲಿ ಕಾಣಿಸಿಕೊಂಡಿದ್ರು.
ಆ ಸಂದರ್ಭದಲ್ಲಿ ಯಾವಾಗ ದೋಷಿ ಅಂತ ಹೇಳಿ ತೀರ್ಪು ಬಂತೋ ವಿನಯ್ ಕುಲಕರ್ಣಿ ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ತಂದೆ ಪಕ್ಕದಲ್ಲೇ ಕೂತು ಕಣ್ಣೀರು ಹಾಕಿದ್ದಾರೆ. ಮಕ್ಕಳು ಕಣ್ಣೀರು ಹಾಕೋದನ್ನ ನೋಡಿ ತಾನೂ ಕೂಡ ಅಲ್ಲಿ ಕಣ್ಣೀರು ಹಾಕಿದ್ದಾರೆ. ಆದ್ರೆ ಈಗ ಈ ವಿಚಾರವನ್ನು ಹೇಳಿದ್ರೆ ಕೆಲವರು ಹೇಳಬಹುದು ಇವ್ರು ಮಾಡಿದ್ದುಣ್ಣೋ ಮಹಾರಾಯ ಅನ್ನುವ ರೀತಿಯಲ್ಲಿ ಆಗಿದೆ. ಇದು ಎಷ್ಟೋ ಜನರಿಗೆ ಇದು ಕಣ್ಣೀರು ಹಾಕಿದ್ದಾರೆ. ಈಗ ಯೋಗೇಶ್ ಗೌಡ ಕುಟುಂಬಸ್ಥರಿಗೆ ಕಣ್ಣೀರು ಹಾಕಿಸಿದ್ದಾರೆ, ಅವರ ಇಡೀ ಫ್ಯಾಮಿಲಿ ಕಣ್ಣೀರು ಹಾಕಿದೆ ಅಂತ ಹೇಳಿ. ಹಾಗಾಗಿ ಇವರು ಮಾಡಿದ್ದಕ್ಕೆ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಈಗ ಒಂದು ರೀತಿಯಲ್ಲಿ ಕೆಲವರಿಗೆ ಆಶಾಭಾವನೆ ಇರುತ್ತೆ ದೋಷಿ ಅಂತ ಬರ್ಲಿಕ್ಕಿಲ್ಲ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದು ಕಡೆ ಡವಢವ ಇದ್ದೇ ಇರುತ್ತೆ. ನಮಗೆ ಇದರಲ್ಲಿ ದೋಷಿ ಅಂತ ಕೊಡ್ತಾರೋ ಇಲ್ವೋ, ಅಥವಾ ಏನೋ ಆಗುತ್ತೋ, ದೋಷಿ ಅಂತಾನೆ ನಮ್ಮನ್ನು ಪರಿಗಣನೆ ಮಾಡ್ತಾರೋ, ಕೋರ್ಟ್ ಯಾವ ರೀತಿಯ ತೀರ್ಪು ಕೊಡುತ್ತೆ ಅಂತ ಹೇಳಿ. ಇವತ್ತು ಮಕ್ಕಳ ಸಮೇತವಾಗಿ ಕೋರ್ಟ್ಗೆ ಬಂದಿದ್ರು ವಿನಯ್ ಕುಲಕರ್ಣಿ ಅವರು. ಮಕ್ಕಳು ಕೂಡ ಕೋರ್ಟ್ ಆವರಣದಲ್ಲಿ ಕಾಣಿಸಿಕೊಂಡಿದ್ರು, ಚಿಂತನೆಯನ್ನು ಕೂಡ ಮಾಡ್ತಾ ಇದ್ರು ಏನಾಗಬಹುದು ಏನು ಅನ್ನುವಂಥದ್ದು. ಯಾವಾಗ ಕೋರ್ಟ್ನಲ್ಲಿ ದೋಷಿ ಅಂತ ಹೇಳಿ ತೀರ್ಪು ಬಂತೋ ವಿನಯ್ ಕುಲಕರ್ಣಿಯ ಮಕ್ಕಳು ಕಣ್ಣೀರು ಹಾಕಿದ್ರು. ಮಕ್ಕಳು ಕಣ್ಣೀರು ಹಾಕಿದ್ದನ್ನು ಸಹಿಸೋದಿಕ್ಕೆ ಆಗದೆ ವಿನಯ್ ಕುಲಕರ್ಣಿ ಕೂಡ ಅಲ್ಲೂ ಕೂಡ ಕಣ್ಣೀರಾದ್ರು. ಮಕ್ಕಳ ಕಣ್ಣೀರನ್ನು ಒರೆಸುವಂತಹ ಕೆಲಸ ಒಂದ್ ಕಡೆ ಆದ್ರೆ ಈ ತರ ಆಯ್ತಲ್ಲ ಅನ್ನುವಂತಹ ಒಂದು ನೋವು ಅವರಲ್ಲೂ ಕೂಡ ಆಯ್ತು. ಆದ್ರೆ ಈ ಪ್ರಕರಣದಲ್ಲಿ ಇದೀಗ ಯೋಗೇಶ್ ಗೌಡ ಅವರ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಅವರ ಮನೆಯವರು ಹೇಳ್ತಾ ಇದ್ದಾರೆ. ಯೋಗೇಶ್ ಗೌಡ ಅವರ ಮನೆಯವರು ಹೇಳ್ತಿದ್ದಾರೆ, ಕಾರಣ ನ್ಯಾಯಾಂಗದ ಮೇಲೆ ನಾವು ನಂಬಿಕೆಯನ್ನ ಇಟ್ಟಿದ್ವಿ. ಯಾರು ತಪ್ಪು ಮಾಡಿದ್ದಾರೋ, ಯಾರು ಒಬ್ಬರ ಸಾವಿಗೆ ಕಾರಣರಾಗಿದ್ರು, ಆ ಒಂದು ಕುಟುಂಬ ಇದೀಗ ಅಟ್ಲೀಸ್ಟ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ ಅಂತ ಹೇಳಿ. ಇನ್ನು ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿ ಆಗಿದ್ದಾರೆ. ಕೊಲೆ, ಅಪರಾಧಿಕ ಒಳಸಂಚನ್ನ ಮಾಡಿದ್ದು, ಸಾಕ್ಷ್ಯ ನಾಶವನ್ನ ಮಾಡಿದ್ದು, ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದು, ಅಕ್ರಮ ಕೂಟ ಆರೋಪದಡಿ ಅವರನ್ನ ದೋಷಿ ಅಂತ ಹೇಳಿ ಕೋರ್ಟ್ ಈಗ ತೀರ್ಪನ್ನ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಎಲ್ಲ ಅಂಶಗಳನ್ನ ಕೂಡ ನೋಡಬೇಕು. ಒಂದು ಪ್ರಮುಖವಾಗಿ ಕೊಲೆ ಮಾಡಿರೋದು, ಆನಂತರ ಒಳಸಂಚು ಮಾಡಿರೋದು, ಈ ರೀತಿಯಾಗಿ ಕೊಲೆ ಮಾಡೋದಕ್ಕೆ ಸಾಕ್ಷ್ಯ ನಾಶ ಮಾಡಿರೋದು, ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಹಲ್ಲೆ ಮಾಡಿದ್ದು, ಅಕ್ರಮ ಕೂಟ ಮಾಡಿರುವಂತಹ ಆರೋಪದ ಅಡಿ ಇದೀಗ ವಿನಯ್ ಕುಲಕರ್ಣಿಯನ್ನ ಕೋರ್ಟ್ ದೋಷಿ ಅಂತ ಹೇಳಿ ತೀರ್ಪನ್ನ ಕೊಟ್ಟಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನೆ ಈಗ ಸೆಕ್ಷನ್ಗಳು ಕೂಡ ಹಾಕಿರುವಂತದ್ದು. ಯಾಕಂದ್ರೆ ಒಬ್ಬನನ್ನ ಸಾಯಿಸಿರುವಂತದ್ದು, ಜೊತೆಗೆ ಆತನನ್ನು ಸಾಯಿಸೋದಕ್ಕೆ ಮಾಡಿರುವಂತಹ ಒಳಸಂಚುಗಳಾಗಿರ್ಬೋದು, ಪ್ರಭಾವ ಬೀರಿರೋದಾಗಿರ್ಬೋದು, ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿ ಎಲ್ಲರನ್ನ ಸೇರಿಸಿ ಈ ರೀತಿಯ ಒಂದು ಪ್ರಕರಣವನ್ನ ಮಾಡಲಾಯಿತು, ಎಲ್ಲವನ್ನ ಕೂಡ ಮನಗಂಡು ಸಾಕ್ಷ್ಯ ನಾಶ ಮಾಡಿರುವಂತಹ ವಿಚಾರ ಆಗಿರ್ಬೋದು, ಪ್ರಭಾವ ಆಗಿರ್ಬೋದು, ಪ್ರಭಾವನ ಬಳಕೆ ಮಾಡಿಕೊಂಡಿರೋದು, ಈ ಒಳಸಂಚು ಮಾಡಿರೋದು, ಇವೆಲ್ಲದ ಆಧಾರದ ಮೇಲೆ ಇದೀಗ ನ್ಯಾಯಾಲಯ ವಿನಯ್ ಕುಲಕರ್ಣಿಯನ್ನ ದೋಷಿ ಅಂತ ಹೇಳಿ ಪ್ರಕಟಿಸಿದೆ. ಕೇವಲ ಇವರು ಮಾತ್ರ ಅಲ್ಲ, 19 ಆರೋಪಿಗಳನ್ನು ಕೂಡ ದೋಷಿ ಅಂತ ಹೇಳಿ ಕೋರ್ಟ್ ಈಗ ಪರಿಗಣನೆಗೆ ತೆಗೆದುಕೊಂಡಿದ್ದು, ಆರೋಪಿಗಳಾಗಿರುವಂತಹ ಆರೋಪಿ ನಂಬರ್ ಅದರಲ್ಲಿ 21 ಮತ್ತು 22 ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಇದೀಗ 3ನೇ ಬಾರಿಗೆ ವಿನಯ್ ಕುಲಕರ್ಣಿ ಜೈಲು ಪಾಲಾದಾಗ ಆಗಿದೆ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಮೊದಲಾಯಿತು, ಆನಂತರ ಸಿಬಿಐ ಈ ಒಂದು ಪ್ರಕರಣವನ್ನ ತನಿಖೆಗೆ ಕೈಗೆತ್ತಿಕೊಳ್ತು, ಆನಂತರ ಮತ್ತೆ ವಶಕ್ಕೆ ಪಡೆದು ಬಂಧನಕ್ಕೊಳಪಡಿಸಲಾಯಿತು, ಬೇಲನ್ನು ಪಡ್ಕೊಂಡು ಬಂದ್ರು. ಒಳಸಂಚಿನ ಆಧಾರದ ಮೇಲೂ ಕೂಡ ಅವರು ಜೈಲು ಪಾಲಾಗಿದ್ದನ್ನ ಗಮನಿಸಬಹುದು. ಈ ಪ್ರಕರಣದಲ್ಲಿ ಇದೀಗ ವಿನಯ್ ಕುಲಕರ್ಣಿ ಮತ್ತೆ ಜೈಲು ಪಾಲಾಗಿದ್ದಾರೆ. ಇಮ್ಮಿಡಿಯೇಟ್ ಆಗಿ ಅವರನ್ನು ಕಸ್ಟಡಿಗೆ ಪಡಿಬೇಕು ಅಂತ ಸಿಬಿಐಗೆ ಕೂಡ ಈಗಾಗಲೇ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದು ಯಾವಾಗ? ತೀರ್ಪಿನ ಆದೇಶ ಪ್ರತಿಗಾಗಿ ಇದೀಗ ಸಿಬಿಐ ಕಾಯ್ತಾ ಇದೆ. ಆದೇಶ ಪ್ರತಿ ಸಿಕ್ಕ ಬಳಿಕ ಅಪರಾಧಿಗಳನ್ನ ಜೈಲಿನೊಳಗೆ ಬಿಡಲಾಗುತ್ತೆ. ಜೈಲಿಗೆ ಕರೆದೊಯ್ತಾರೆ ಸಿಬಿಐ ಅಧಿಕಾರಿಗಳು. ಜೈಲಿನಲ್ಲಿ ಅವರನ್ನ ಬಿಡುವಂತಹ ಕೆಲಸ ಕೂಡ ಸಿಬಿಐ ಅಧಿಕಾರಿಗಳದ್ದೇ ಆಗಿರುತ್ತೆ. ತೀರ್ಪಿನ ಆದೇಶ ಪ್ರತಿಗಾಗಿ ಇದೀಗ ಸಿಬಿಐ ಅಧಿಕಾರಿಗಳು ಅಲ್ಲಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಆದೇಶ ಪ್ರತಿಯನ್ನ ಆನಂತರ ಜೈಲಿಗೆ ಹೋಗಿ ಕೊಡಬೇಕಾಗತ್ತೆ, ಅಲ್ಲಿರುವಂತಹ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿಯೇ ಈಗ 19 ಅಪರಾಧಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ಕೂಡ ಇದೀಗ ಜೈಲಿಗೆ ಕಳುಹಿಸುವಂತಹ ಜವಾಬ್ದಾರಿ ಕೂಡ ಸಿಬಿಐ ಅಧಿಕಾರಿಗಳದ್ದೇ ಆಗಿರುತ್ತೆ. ಈ ಮೂಲಕ ಸಿಬಿಐ ಅಧಿಕಾರಿಗಳು ಯಾವ ರೀತಿಯಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ರು, ಸಾಕ್ಷಿಗಳು ಕೊಟ್ಟಂತಹ ದಾಖಲೆಗಳ ಆಗಿರಬಹುದು, ಇವೆಲ್ಲದರ ಆಧಾರದ ಮೇಲೆ ಇವತ್ತು ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಇವರೆಲ್ಲರೂ ದೋಷಿಗಳು, ಈ ಪ್ರಕರಣ ನಡೆದಿದ್ದ ಹೌದು, ಈ ರೀತಿಯಾಗಿ ಆಗಿದ್ದ ಹೌದು, ಇದರಲ್ಲಿ ಇವರ ಪಾತ್ರ ಇದೆ ಅನ್ನೋದನ್ನ ಕೂಡ ಇದೀಗ ಕೋರ್ಟ್ ಮನಗಂಡು ದೋಷಿಗಳು ಅಂತ ಹೇಳಿ ತೀರ್ಪನ್ನ ಕೊಟ್ಟಿದೆ. ಇನ್ನು
ತೀರ್ಪಿನ ಪ್ರಮಾಣ ಏನು ಅಂದ್ರೆ ಆ ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ತೀರ್ಪಿನಲ್ಲಿ ಗೊತ್ತಾಗಬೇಕಾಗಿದೆ. ಅದು ಶಿಕ್ಷೆಯ ಪ್ರಮಾಣ ನಾಳೆ ಹೊರಬೀಳುವಂತಹ ಸಾಧ್ಯತೆಗಳು ಇದೆ. ಆ ನಂತರ ಇವರು ಮುಂದಿನ ಕಾನೂನು ಹೋರಾಟಗಳನ್ನು ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಇವತ್ತು ಇದೀಗ ಜೈಲು ಪಾಲ ಆಗಲೇಬೇಕಾಗತ್ತೆ. ಕೆಲವೇ ಕ್ಷಣದಲ್ಲಿ ಇವರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಸಿಬಿಐ ಅಧಿಕಾರಿಗಳು. ಜೈಲಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಪ್ರೊಸೀಜರ್ ಮಾಡಿ ಜೈಲಿಗೆ ಬಿಟ್ಟು ಬರ್ತಾರೆ. ಸೊ ಇದೀಗ ತೀರ್ಪಿನ ಪ್ರತಿ ಬೇಕಾಗತ್ತೆ ಇವರನ್ನ ಜೈಲಿಗೆ ಕರ್ಕೊಂಡು ಹೋಗೋದಿಕ್ಕೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ತೀರ್ಪಿನ ಪ್ರತಿಗಾಗಿ ಕಾಯ್ತಾ ಇದ್ದಾರೆ ಸಿಬಿಐ ಅಧಿಕಾರಿಗಳು. 10 ವರ್ಷಗಳ ಕಾಲ ಈ ಒಂದು ಪ್ರಕರಣದಲ್ಲಿ ಏನಾಗಬಹುದು, ಯಾವ ರೀತಿಯಾಗಿ ಇದೆ ಈ ಒಂದು ಪ್ರಕರಣ ಅನ್ನೋದು ಎಲ್ಲರೂ ಕೂಡ ನೋಡಿದ್ದಾರೆ. 2016ರಲ್ಲಿ ನಡೆದಂತಹ ಪ್ರಕರಣ 10 ವರ್ಷಗಳಲ್ಲಿ ಇದೀಗ ತೀರ್ಪು ಕೂಡ ಹೊರಬಿದ್ದಿದೆ. ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಇದರ ಟ್ರಯಲ್ ಆಗಬೇಕು, ಈ ಪ್ರಕರಣದಲ್ಲಿ ಏನೇನು ಆಗಿದೆ ಅನ್ನೋದನ್ನ ಇಮಿಡಿಯೇಟ್ ಆಗಿ ಇದನ್ನ ಚಾರ್ಜ್ ಶೀಟ್ ಸಲ್ಲಿಸುವ ಕೆಲಸ ಆಗಬೇಕು, ಟ್ರಯಲ್ ಆಗಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿಯೇ ಟ್ರಯಲ್ ಆದ ಬಳಿಕ ಕೋರ್ಟ್ ತೀರ್ಪನ್ನ ಇವತ್ತಿನ ದಿನಕ್ಕೆ ಕಾಯ್ದಿರಿಸಿತ್ತು. ಇವತ್ತು ತೀರ್ಪಲ್ಲಿ ಏನಾಗತ್ತೆ ಅನ್ನುವಂತಹ ಆತಂಕ ಆರೋಪಿಗಳಿಗಿತ್ತು. ಆದರೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವ ರೀತಿಯಲ್ಲೇ ಇದೀಗ ಜನಸಾಮಾನ್ಯನೇ ಆಗಿರ್ಲಿ, ಜನಪ್ರತಿನಿಧಿಯೇ ಆಗಿದ್ರಿ, ತಪ್ಪು ಮಾಡಿದ್ರೆ ಕಾನೂನಿನಲ್ಲಿ ಶಿಕ್ಷೆ ಆಗೇ ಆಗತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಇದೀಗ ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಕೋರ್ಟ್ ತೀರ್ಪಿನ ವಿಚಾರದಲ್ಲಿ ಯಾವ ರೀತಿಯಾದಂತಹ ಅಂಶಗಳನ್ನು ಪರಿಗಣಿಸಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋದಾದ್ರೆ, ಈ ಪ್ರಕರಣದಲ್ಲಿ ಒಳಸಂಚು ಮಾಡಿರೋದು, ಕೊಲೆ ಮಾಡಿರೋದು, ಜೊತೆಗೆ ಸಾಕ್ಷ್ಯವನ್ನ ನಾಶ ಮಾಡಿರುವಂತಹ ವಿಚಾರ ಆಗಿರ್ಬೋದು. ಅಷ್ಟು ಮಾತ್ರ ಅಲ್ಲ, ಒಂದ್ ಕಡೆ ಈಗಾಗಲೇ ಅಕ್ರಮ ಕೂಟವನ್ನ ಮಾಡಿರುವಂತಹ ವಿಚಾರವನ್ನ ಕೂಡ ಇದರಲ್ಲಿ ಮನಗಂಡಿದೆ. ಪ್ರಮುಖವಾಗಿ ಪ್ರಭಾವ ಬೀರಿರುವ ವಿಚಾರವನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳು, 113 ಸಾಕ್ಷ್ಯಗಳು ಜೊತೆಗೆ ತಾಂತ್ರಿಕವಾಗಿ ಆಗಿರ್ಬೋದು, ಏನೆಲ್ಲ ದಾಖಲೆಗಳು ಸಿಕ್ಕಿದ್ವು ಅವೆಲ್ಲವನ್ನ ಕೂಡ ಇದೀಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಟ್ರಯಲ್ ಆಗುವಂತಹ ಸಂದರ್ಭದಲ್ಲಿ ಸಾಕ್ಷಿಗಳು ಕೂಡ ಕರೆಕ್ಟ್ ಆದ ಹೇಳಿಕೆಗಳನ್ನ ಕೊಟ್ಟಿದ್ರು. ಒಂದು ವೇಳೆ ವ್ಯತಿರಿಕ್ತವಾದ ಹೇಳಿಕೆಗಳು ಇದ್ದಿದ್ರೆ ಆಗ ಖುಲಾಸೆಯಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಈ ಅನೇಕ ಪ್ರಕರಣಗಳನ್ನು ನಾವು ಗಮನಿಸಿದ್ವಿ. ಸರಿಯಾದಂತಹ ಸಾಕ್ಷ್ಯ ಇಲ್ಲ, ಸಾಕ್ಷಿಗಳ ಕೊರತೆಯಿಂದಾಗಿ ಅನೇಕ ಪ್ರಕರಣಗಳು ಅಥವಾ ಆ ಪ್ರಕರಣದ ಆರೋಪಿಗಳು ಖುಲಾಸೆಯಾಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಈ ಪ್ರಕರಣದಲ್ಲಿ ಏನಾಗಬಹುದು ಅನ್ನುವ ಕುತೂಹಲ ಇತ್ತು. ಒಬ್ಬ ಜನಪ್ರತಿನಿಧಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದು, ಅವರ ಮೇಲಿದ್ದಂತಹ ಆರೋಪ, ಹಾಗಾಗಿ ಈ ಪ್ರಕರಣ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಅದೇ ಕಾರಣಕ್ಕಾಗಿ ವಕೀಲರು ಕೂಡ ಇವತ್ತು ಕೋರ್ಟ್ ಹಾಲಲ್ಲಿ ಕಿಕ್ಕಿರಿದು ಸೇರಿದ್ರು. ಮಧ್ಯಾಹ್ನದಿಂದಲೂ ಕೂಡ ಕಾಯ್ತಾ ಇದ್ರು. 3 ಗಂಟೆಯಿಂದನೇ, ಯಾವಾಗ ಮಧ್ಯಾಹ್ನದ ಮೇಲೆ ತೀರ್ಪು ಪ್ರಕಟ ಮಾಡ್ತೀವಿ ಅಂತ ಕೋರ್ಟ್ ಹೇಳ್ತೋ ಆ ನಂತರ 3 ಗಂಟೆಯಿಂದನೂ ಕೂಡ ಕೋರ್ಟ್ ಆವರಣದಲ್ಲಿ ಸಾಕಷ್ಟು ಜನ ಸೇರಿದ್ರು. ಈ ಪ್ರಕರಣದಲ್ಲಿ ಏನಾಗುತ್ತೆ, ಯಾವ ರೀತಿಯಾಗಿ ಈ ತೀರ್ಪು ಬರುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಸಂಜೆಯ ವೇಳೆಗೆ ನ್ಯಾಯಾಧೀಶರು ತೀರ್ಪನ್ನ ಪ್ರಕಟ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಸೇರಿದಂತೆ ಈ ಪ್ರಕರಣದ ಆರೋಪಿಗಳು ಇದರಲ್ಲಿ ದೋಷಿಗಳು ಅನ್ನುವಂತಹ ಒಂದು ತೀರ್ಪನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ತೀರ್ಪು ಹೊರಬಿದ್ದಿದ್ದು, ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿದಂತೆ 19 ಆರೋಪಿಗಳು ಇದೀಗ ಅಪರಾಧಿಗಳು ಅನ್ನೋದನ್ನ ಕೂಡ ಈಗಾಗಲೇ ತೀರ್ಪಿನಲ್ಲಿ ಹೇಳಲಾಗಿದೆ. ಇದೀಗ ಅಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ನಡೀತಾ ಇದೆ? ನಮಿತಾ ಜೈನ್, ಪ್ರಮುಖವಾಗಿ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತು ಮಹತ್ವದ ಆದೇಶ ಆಗಿರುವಂಥದ್ದು. ಮಾಜಿ ಸಚಿವ ಹಾಗೂ ಶಾಸಕ ಆಗಿರುವಂತಹ ವಿನಯ್ ಕುಲಕರ್ಣಿ ದೋಷಿ ಅಂತ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಆರೋಪಿಗಳು ಈಗ ಆ ಕೋರ್ಟ್ನ ಆವರಣದಲ್ಲಿರುವಂಥದ್ದು, ಅಂದರೆ ಕಾರಿಡಾರಲ್ಲಿರುವಂಥದ್ದು. ಈಗ ಆರ್ಡರ್ ಕಾಪಿ ಸಿಕ್ಕಂತ ಬಳಿಕ ಈಗ ಸಿಬಿಐ ಅಧಿಕಾರಿಗಳಿಗೆ ಆಲ್ರೆಡಿ ನ್ಯಾಯಾಧೀಶರು ಆರೋಪಿಗಳೆಲ್ಲರೂ ಕೂಡ ವಶಕ್ಕೆ ಪಡೆಯಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಅವರನ್ನು ವಶಕ್ಕೆ ಪಡೆದು ನೇರವಾಗಿ ಅವರನ್ನು ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗುವಂಥದ್ದು. 120B ಮತ್ತು 302 ಅಡಿಯಲ್ಲಿ ಈಗ ಆ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಇವರನ್ನ ದೋಷಿ ಅಂತ ಕೂಡ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ ಅದನ್ನೇ ಆರೋಪಿಯಾಗಿರುವಂಥ ವಿನಯ್ ಕುಲಕರ್ಣಿ 120B ಮತ್ತು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ನ ಒಂದು ಸಾಕ್ಷ್ಯಗಳೇನಿತ್ತು ಅವು ಪ್ರಾಸಿಕ್ಯೂಷನ್ ಪರವಾಗಿತ್ತು, ಅದು ಸಿಬಿಐ ಪರವಾಗಿ ಅವರ ಎವಿಡೆನ್ಸ್ ಅಷ್ಟು ಮಹತ್ವದಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಒಂದು ದೋಷಿ ಅಂತ ತೀರ್ಪನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಈಗ ಅವರನ್ನು ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು, ಅಲ್ಸೂರ್ ಗೇಟ್ ಪೊಲೀಸರು ಸಾಕಷ್ಟು ಒಂದು ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಮತ್ತು ಇನ್ನು ಕೆಲವೇ ಹೊತ್ತಲ್ಲಿ ಅವರನ್ನು ಆ ಕೋರ್ಟ್ನ ಆವರಣದಿಂದ, ಅಂದರೆ ಕೋರ್ಟ್ನ
ಆವರಣದಿಂದ ಅವರನ್ನು ಕರ್ಕೊಂಡು ಹೋಗಲಿರುವಂಥದ್ದು. ಸದ್ಯಕ್ಕೆ ಈಗ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಈಗ ಜೀಪ್ ಆಗಿರ್ಬೋದು, ಅಲ್ಸೂರ್ಗೇಟ ಪೊಲೀಸರು ಯಾವ ರೀತಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ ಅಂತ ನೀವು ನೋಡ್ಬೋದು. ಆದರೆ ಇವತ್ತಿನ ಏನಿದೆ ಪ್ರಮುಖವಾಗಿ ಈಗ ವಿನಯ್ ಕುಲಕರ್ಣಿಯವರ ಕುಟುಂಬಸ್ಥರು ಈಗ ಕೋರ್ಟ್ ಆವರಣಕ್ಕೆ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರ ಮಕ್ಕಳೇನಿದ್ದಾರೆ, ಅವರ ಇಬ್ಬರು ಮಕ್ಕಳು ಕೂಡ ಬೆಳಗ್ಗೆಯಿಂದ ಬಂದು ಇಲ್ಲೇ ಕಾಯ್ತಾ ಇದ್ರು ಇವತ್ತಿನ ತೀರ್ಪು ಏನಾಗ್ಬೋದು ಅಂತೇಳಿ ನಿಟ್ಟಿನಲ್ಲಿ. ಆದರೆ ಈ ಒಂದು ನಿಟ್ಟಿನಲ್ಲಿ ಅದರಲ್ಲಿ A20 ವಾಸುದೇವ ಇರ್ಬೋದು, A21 ಸೋಮಶೇಖರ್ ಬಸಪ್ಪ ಏನಿದ್ದಾರೆ ಅವರಿಬ್ಬರನ್ನು ಮಾತ್ರ ನಿರ್ದೋಷಿ ಅಂತೇಳಿ ನ್ಯಾಯಾಧೀಶರು ಗಜಾನನ ಭಟ್ ಅವರು ಒಂದು ಆರ್ಡರನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಎಲ್ಲ ಆರೋಪಿಗಳನ್ನು CBI ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. IPC ಸೆಕ್ಷನ್ 302, 120B, 201, 148, 149 ಸೆಕ್ಷನ್ ಅಡಿಯಲ್ಲಿ ಅವರು ತೀರ್ಪನ್ನು ಕೊಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ IPC 302 ಅಂದರೆ ಜೀವಾವಧಿ ಶಿಕ್ಷೆ, 120B ಅಂದರೆ ಕೊಲೆಗೆ ಸಂಚು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಬರುವಂಥದ್ದು, ಮತ್ತು IPC 201 7 ವರ್ಷ ಶಿಕ್ಷೆ ಮತ್ತು ದಂಡ ಇರುತ್ತೆ. IPC 148 3 ವರ್ಷ ಶಿಕ್ಷೆ ಇರುವಂಥದ್ದು. ಮೇಲಿನ ಎಲ್ಲ ಶಿಕ್ಷೆಯ ಪ್ರಮಾಣಾನುಸಾರ ಇನ್ನೊಂದು ಪ್ರಮುಖವಾಗಿ ವಿಚಾರ ಅಂತಂದರೆ ಶಾಸಕರಿಗೆ ಸ್ಥಾನಕ್ಕೆ ಕುತ್ತು ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗ ಅಂದರೆ ಏನು ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆದಂಥ ಬಳಿಕ ಮತ್ತೆ ಅವರು ಜೈಲು ಪಾಲಾಗಿದ್ದರು. ಆ ನಿಟ್ಟಿನಲ್ಲಿ ಈಗ ಜೈಲು ಪಾಲಾದಂಥ ಪರಿಸ್ಥಿತಿ ವಿನಯ್ ಕುಲಕರ್ಣಿಗೆ ಬಂದಿರುವಂಥದ್ದು. ತಂದೆಗೆ ಶಿಕ್ಷೆ ಪ್ರಕಟ ಹಿನ್ನೆಲೆ ವಿನಯ್ ಕುಲಕರ್ಣಿಯವರ ಕುಟುಂಬಸ್ಥರು ಅಂದರೆ ಅವರ ಮಕ್ಕಳೇನು ಆ ಜೊತೆಯಲ್ಲೇ ಇದ್ದರು, ಅವರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ತಂದೆಗೆ ಈ ರೀತಿ ಆಯ್ತಲ್ಲ ಅನ್ನೋ ಒಂದು ನೋವು ಅವರಿಗೆ ಕಾಡ್ತಾ ಇರುವಂಥದ್ದು. ಆದರೆ ಪ್ರಮುಖವಾಗಿ 10 ವರ್ಷಗಳಿಂದಲೂ ಕೂಡ ಹೋರಾಟವನ್ನು ಮಾಡಿಕೊಂಡು ಅಲ್ಲಿ ಹೋರಾಟಗಾರರಾಗಿರುವಂಥ ಬಸವರಾಜ್ ಕುರುಕೂರು ಆಗಿರ್ಬೋದು, ಅವರ ತಾಯಿಯವರಾಗಿರ್ಬೋದು, ಕೆಲ ಅಲ್ಲಿನ ಸಮಾನ ಮನಸ್ಕರ ಆ ಒಂದು ಟೀಮ್ ಏನಿತ್ತು ಅವರೆಲ್ಲರೂ ಕೂಡ ತುಂಬ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ಈ ನಿಟ್ಟಿನಲ್ಲಿ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ನಮಗೆ ನ್ಯಾಯದ ಮೇಲೆ ನಂಬಿಕೆ ಬಂದಿರುವಂಥದ್ದು, ಕೊನೆಗೂ ನ್ಯಾಯ ಸಿಕ್ಕಿದೆ ಅಂತೇಳಿ ಅವರು ಕೂಡ ಆ ಒಂದು ನಂಬಿಕೆಯನ್ನು ಅದ್ರ ಬಗ್ಗೆ ಮಾತನಾಡುವಂಥದ್ದು. ಇನ್ನು ಕೆಲವೇ ಹೊತ್ತಲ್ಲಿ ವಿನಯ್ ಕುಲಕರ್ಣಿಯನ್ನು CBI ಅಧಿಕಾರಿಗಳು ವಶಕ್ಕೆ ಪಡೆದು ಕರ್ಕೊಂಬರಲಿದ್ದಾರೆ. ನವಿತಾ ಜೈನ್.